ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ BGT ಸೀರೀಸ್ ಮುಗೀತು. ಸೊ ಇದಾದ ಬಳಿಕ ಭಾರತಕ್ಕೆ ಯಾವ ಸೀರೀಸ್ ಇದೆ, ಯಾರ ವಿರುದ್ಧ ಇದೆ, ಎಲ್ಲಿ ನಡೆಯುತ್ತೆ ಅಂತ ಡೀಟೇಲ್ ಆಗಿ ಬಿಡೋದ್ರಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಪಟ ಅಂತ ನೋಡಿಬಿಡೋಣ ಯಾವ ಸೀರೀಸ್ ಇದೆ ಅಂತ. ಭಾರತಕ್ಕೆ ಸ್ವಲ್ಪ ಗ್ಯಾಪ್ ಇರುತ್ತೆ ನಿನ್ನೆ ಸೀರೀಸ್ ಮುಗಿದ ಬಳಿಕ. ಸೊ ಜನವರಿ 22ರಿಂದ ಇಂಗ್ಲೆಂಡ್ ಸೀರೀಸ್ ಇರುತ್ತೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 2020 ಸೀರೀಸು ಇಂಡಿಯಾದಲ್ಲೇ ನಡೆಯುತ್ತೆ. ಸೊ ಜನವರಿ 22ರಿಂದ ಇದು 5 T20ಗಳ ಪಂದ್ಯ ನಡೆಯುತ್ತೆ. ಸೊ T20 ಆದ ಬಳಿಕ ODI ಇರುತ್ತೆ 6 ಫೆಬ್ರವರಿಯಿಂದ 12 ಫೆಬ್ರವರಿ ತನಕ. ಸೊ ಒಂದು ಲಾಂಗ್ ಸೀರೀಸನ್ನೇ ಇದು. 5 T20 ಹಾಗೆಯೇ 3 ODI ಇದು. ಸೊ ಇದಾದ ಬಳಿಕನೇ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗುತ್ತೆ. ಸೊ ಸೀನಿಯರ್ಸ್ ಪ್ಲೇಯರ್ಸ್ ಎಲ್ಲ ಈ ಸೀರೀಸ್ಗೆ ಆಡಿಸ್ಬೇಕಾಗತ್ತೆ. ಸೊ ಚಾಂಪಿಯನ್ಸ್ ಟ್ರೋಫಿ ಒಳಗಡೆ ಸ್ವಲ್ಪ ಪ್ರಿಪೇರ್ ಆಗಿ ಇದ್ದರೆ ಬೆಸ್ಟ್ ಆಗಿರುತ್ತೆ. ಸೊ ಫುಲ್ಲು ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಹೇಗಿರುತ್ತೋ ಅದನ್ನೇ ಪ್ಲೇಯಿಂಗ್ 11 ಆಡಿಸ್ಬೇಕು ಅಂತಲೇ ಅನ್ನಿಸುತ್ತೆ. ಯಾಕಂದರೆ ಒಳ್ಳೆ ಪ್ರಿಪೇರ್ ಆಗಿದ್ದರೆ ಸಖತ್ತಾಗಿರುತ್ತೆ ಚಾಂಪಿಯನ್ಸ್ ಟ್ರೋಫಿ ಆಡೋದಕ್ಕೆ. ಸೊ ನೋಡೋಣ. 3 ODI ಹಾಗೆಯೇ 5 2020 ಇದೆ. ಇದು ಜನವರಿ 22ರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಇಂಡಿಯನ್ ಕ್ರಿಕೆಟ್ ಟೀಮ್ದು ಕ್ರಿಕೆಟ್ ಇರಲ್ಲ. ಸೊ ಇದೇನೇ ನೆಕ್ಸ್ಟ್ ಸೀರೀಸು ಭಾರತದ್ದು. ಹೋಮ್ನಲ್ಲೇ 5 T20 ಹಾಗೆಯೇ 3 ODI ಇರುತ್ತೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಥ್ಯಾಂಕ್ ಯು.